ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ವಿಲೇಜಿಂದ ಬರುವಂತಹ ಒಂದು ಸರ್ಕಾರಿ ರಸ್ತೆ. ಇದು ಚಾನಲ್ ಇದು ಬಲವಾಗುದ್ದು ರಿಂಗ್ ರೋಡಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ ಈ ರಸ್ತೆ ಬಂದು ಇತರೆ ಜಮೀನುಗಳಿಗೂ ಹೋಗುತ್ತೆ. ಈ ರಸ್ತೆಯಲ್ಲೇ ಒಂದು ಫ್ಯಾಮಿಲಿ ವಾಸ ಇದೆ. ಇಲ್ಲೇ ಪರ್ಮನೆಂಟಾಗಿ ಸ್ಟೇ ಮಾಡಿದ್ದಾರೆ. ಈ ರಸ್ತೆಗೆ ಅಟ್ಯಾಚ್ ಆದಾಗೇ ಒಂದು 17 ಕುಂಟೆ ಒಂದು ಮೈಕ್ರೋ ಲ್ಯಾಂಡ್ ಮಾರಾಟಕ್ಕಿದೆ. ಈ ಫಾರ್ಮ್ ಆಪೋಸಿಟೇ ನೋಡಿ, ತಿರುಗಾಡಲಿಕ್ಕೆ ಇದೊಂದು ಚೆಕ್ ಡ್ಯಾಮ್ ಥರ ಮಾಡಿದಾರಲ್ಲ, ಸದ್ಯಕ್ಕೆ ಇದರಲ್ಲಿ ನಡ್ಕೊಂಡು ಹೋಗ್ತಾರೆ. ಒಳಗಡೆ ಹೋಗ್ಲಿಕ್ಕೆ ಇದೆ ಎಂಟ್ರಿ. ಇದು ಮಧ್ಯ ನಾಲೆ ಇದೆ. ನಾಲೆ ಮೇಲ್ಭಾಗದ್ದೇನೆ ಈ ಒಂದು 17 ಕುಂಟೆ ಮಾರಾಟಕ್ಕಿರುವಂಥದ್ದು. ಇದು ಮೈಸೂರು ರಿಂಗ್ ರೋಡಿಗೆ 15 ಕಿಲೋಮೀಟ್ರ್ ಆಗುತ್ತೆ. ಸುತ್ತಲೂ ಕೂಡ ಟೀಕ್ಸ್ ಹಾಕಿದ್ದಾರೆ, ತೆಂಗಿನ ಗಿಡ ಹಾಕಿದ್ದಾರೆ. ಮಧ್ಯೆ ಖಾಲಿ ಇದೆ, ಎಂಟಿ. ಈ ನಮ್ಮ ಮೈಸೂರು ಏರ್ಪೋರ್ಟ್ ಕಡೆಯಿಂದ ಬಂದರೆ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಸೊ ನಂಜನಗೂಡಿಂದ ಮೈಸೂರು ಬರಬೇಕಾದ್ರೆ ಆ ಏರ್ಪೋರ್ಟ್ ಆಪೋಸಿಟ್ ಒಂದು ರಸ್ತೆ ಇದೆ, ಆ ಕಡೆಯಿಂದ ಬಂದರೆ 13 ಕಿಲೋಮೀಟ್ರ್ ಆಗುತ್ತೆ. ಈ ಬಂಡಿಪಾಳ್ಯ ರಿಂಗ್ ರೋಡಿಂದ ಬಂದರೆ 15 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಈ ಒಂದು ಮೈಕ್ರೋ ಲ್ಯಾಂಡ್ ಮಾರಾಟಕ್ಕಿದೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ಕೂಡ ಸೆಲ್ಫ್ ಪರ್ಚೇಸ್ ಆಗಿದೆ. ಓನರ್ ಒಬ್ಬರೇ. 2 RTC ಇದೆ. 8 ಕುಂಟೆ 1 RTC, 9 ಕುಂಟೆಗೆ 1 RTC. ಸೊ ಟೋಟಲ್ ಇದು 17 ಕುಂಟೆ ಇದೆ. ಓನರ್ ಒಬ್ಬರೇ, ಜನರಲ್ ಕ್ಯಾಟಗರಿ. ಇದು ಮೈಸೂರಿಗೆ ಹತ್ತಿರ ಇದೆ. ಇದು ವರ್ಣ ಹೋಬಳಿಗೆ ಬರ್ತಿದ್ದು, ಮೈಸೂರು ರಿಜಿಸ್ಟ್ರೇಷನ್ನೇ. ಇದು ವಿಲೇಜಿಂದ ಬಂದರೆ ಕರೆಕ್ಟಾಗಿ ಇಲ್ಲಿ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡಿಂದ 1-1.25 ಕಿಲೋಮೀಟ್ರ್ ಆಗುತ್ತೆ. ಬಟ್ ಇದು ಚಾನಲ್ ಆಪೋಸಿಟ್ ಇದೆ. ಈ ಚಾನಲ್ ಬಂದು ವೆಸ್ಟ್ಗಿದೆ, ಪಶ್ಚಿಮ ದಿಕ್ಕಿಗೆ ಚಾನಲ್ ಇದೆ. ಇನ್ ಕೇಸ್ ನೀರು ಬಂದಂಥ ಸಂದರ್ಭದಲ್ಲಿ ಸೊ ಇದು ಸೌತಿಂದ ನಾರ್ತ್ಗೆ ಹೋಗುತ್ತೆ. ಸೊ ಈ ಲ್ಯಾಂಡ್ ಎದುರುಗಡೆ ಇದೊಂದು ಫಾರ್ಮ್ ಇದೆ. ಅವರು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಅಲ್ಲೇ ವಾಸನೆ ಕೂಡ ಇದ್ದಾರೆ. ಸೊ ಇದು ಸೆಕ್ಯೂರಬಲ್ ಏರಿಯಾ. ಇದು ಒಂದು ಮೈಕ್ರೋ ಲ್ಯಾಂಡ್ ಆದ್ದರಿಂದ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇವರು 1 ಕುಂಟೆಗೆ 1,80,000 ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.